ಒಗ್ಗಟ್ಟಿನ ಮಂತ್ರ ಪಠಿಸೋದೇ ಸಿದ್ದು ಟೀಕೆಗೆ ಸವಾಲು. ಜೊತೆಯಾಗಿ ಸಾಗಬೇಕು, ಜೋಡೆತ್ತು ಲೋಕಸಭೆಯಲ್ಲಿ ಪ್ರದರ್ಶಿಸಬಹುದು ಗತ್ತು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಿಧಾನಸಭಾ ಚುನಾವಣೆಗೂ ಮೊದಲು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಇದ್ದಂಥ ಅತಿ ದೊಡ್ಡ ಗೊಂದಲ, ಒಂದೊಂದು ಕ್ಷೇತ್ರದಲ್ಲಿ 10 ಜನ, 12 ಜನ, 2 ಜನ, 4 ಜನ, ಅಂದರೆ ಒಬ್ಬರು ಅನ್ನೋದು ತುಂಬ ರೇರ್ ಕೇಸು. ಆಸ್ಪರೆಂಟ್ಗಳಿದ್ರು. ಯಾರ್ಯಾರು ಅರ್ಜಿ ಹಾಕ್ತೀರಾ ಹಾಕಿ, ಸಿದ್ದರಾಮಯ್ಯ ಅವ್ರು ಟಿಕೆಟ್ ಕೊಡಿಸ್ತೀನಿ ಅಂದವ್ರೆ ಅಂತ ಒಂದಷ್ಟು ಜನ, ಡಿ ಕೆ ಶಿವಕುಮಾರ್ ಅವ್ರು ನಮ್ಮ ಕೈ ಬಿಡಲ್ಲ ಅಂತ ಮತ್ತೊಂದಷ್ಟು ಜನ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಶೀರ್ವಾದ ನಮಗಿದೆ ಅಂತ ಮಗದೊಂದಷ್ಟು ಜನ. ಹೀಗಾಗಿ ಏನಾಯ್ತೋ ಏನು ಬಿಡ್ತೋ, ರಿಸಲ್ಟ್ ಅಂತೂ ಪಾಸಿಟಿವ್ ಆಯಿತು. ಆಗ 224 ಕ್ಷೇತ್ರ. ಆದರೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಕೇವಲ 28 ಲೋಕಸಭಾ ಕ್ಷೇತ್ರಗಳು, ಆಲ್ಮೋಸ್ಟ್ 98-97% ಕಡಿಮೆ. 224 28 ಈ 28 ಲೋಕಸಭಾ ಕ್ಷೇತ್ರಗಳಲ್ಲಿ 2019ರಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಅತಿ ದೊಡ್ಡ ನೆಗೆಟಿವ್ ಆಯಿತು ಕಾಂಗ್ರೆಸ್ಸಿಗೆ. ಯಾಕಂದರೆ ಆ ಕಡೆ JDS ಅವರು ಅಂದ್ಕೊಂಡಂಗೆ ಯಶಸ್ಸು ಸಾಧಿಸಲಿಲ್ಲ, ಈ ಕಡೆ ಕಾಂಗ್ರೆಸ್ ಕೂಡ ಗೆಲ್ಲೋ ಒಂದಷ್ಟು ಸ್ಥಾನಗಳಲ್ಲಿ ಚಪ್ಪಡಿ ಕಲ್ಲು ಹಾಕತ್ತು JDS ಜೊತೆಗೆ ಹೋಗಿ. ಆದರೆ ಅವಾಗ ಹೋಗಲೇಬೇಕಾದಂಥ ಅನಿವಾರ್ಯತೆ, ಯಾಕಂದರೆ ಇದ್ದದ್ದು ಮೈತ್ರಿ ಸರ್ಕಾರ. JDSಯಿಂದ ಕಾಂಗ್ರೆಸ್ಗೂ ಪ್ಲಸ್ ಆಗಿಲ್ಲ, ಕಾಂಗ್ರೆಸ್ಸಿಂದ JDSಗೂ ಪ್ಲಸ್ ಆಗಿಲ್ಲ. ಆ ಮೈತ್ರಿಯಿಂದ ಪ್ಲಸ್ ಆಗಿತ್ತು BJP ಸರ್ಕಾರ ಆಗ ರಾಜ್ಯದಲ್ಲಿ ಆಡಳಿತದಲ್ಲಿ ಇಳಿದಿದ್ರು ಕೂಡ 25 ಕ್ಷೇತ್ರಗಳನ್ನು ಕೇಸರಿ ಪಡೆ ಗೆದ್ಕೊಳ್ತು. ಇದೀಗ ಅತಿ ದೊಡ್ಡ ಸವಾಲು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಜೊತೆಯಾಗಿ ಹೋಗಬೇಕಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಒಮ್ಮತದ ಅಭ್ಯರ್ಥಿಯನ್ನು 28 ಕ್ಷೇತ್ರಗಳಲ್ಲಿ ಹಾಕಬೇಕಾಗಿತ್ತು. ಸಿದ್ದರಾಮಯ್ಯ ನನ್ನ ಹ್ಯಾಂಡು ಅಂತ ಹಾಕಿದ್ರು, ಡಿ ಕೆ ಶಿವಕುಮಾರ್ ಕಡೆಯವರು ಸಪೋರ್ಟ್ ಮಾಡಲ್ಲ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಹ್ಯಾಂಡ್ ಅಂತ ಹಾಕಿದ್ರು, ಸಿದ್ದರಾಮಯ್ಯನ ಕಡೆಯವರು ಸಪೋರ್ಟ್ ಮಾಡಲ್ಲ. ಸದ್ಯ ಸಚಿವರುಗಳ ಪಟ್ಟಿಯನ್ನೇ ನೋಡಿದ್ರೆ ಜಸ್ಟ್ ಸಚಿವರನ್ನು ತಗೊಳ್ಳೋಣ, ಶಾಸಕರ ಅಮಲ್ ಬೇಡ. ಹೀಗಾಗಿ ಇಬ್ಬರು ಸೇರಿ ಒಮ್ಮತದ ಅಭ್ಯರ್ಥಿಯನ್ನು ಹಾಕಿ ಇಬ್ಬರು ಕೂಡ ಕೈ ಹಿಡ್ಕೊಂಡು ಎತ್ತಿಸ್ಬೇಕು, ಇವ್ರನ್ನ ಗೆಲ್ಲಿಸ್ಕೊ ಬನ್ನಿ ಅಂತ. 28 ಕ್ಷೇತ್ರ ಅಲ್ವಾ, ಮೇಲ್ಮೇ ಡಿಸ್ಟ್ರಿಕ್ಟ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು 28 ಜಿಲ್ಲೆಯಲ್ಲಿ ಒಂದೊಂದು ಪ್ರಚಾರ ಮಾಡಿಬಿಟ್ರೆ ಅಭ್ಯರ್ಥಿ ನಿಲ್ಲಿಸ್ಬಿಟ್ಟು ರಿಸಲ್ಟ್ ಮಾಡ್ಬೋದು. ಕ್ಲಿಯರ್ ಮೆಸೇಜ್ ಪಾಸ್ ಆಗುತ್ತೆ. ಒಗ್ಗಟ್ಟಿನ ಅಭ್ಯರ್ಥಿ, ಇಬ್ಬರು ಸೇರಿ ಆಯ್ಕೆ ಮಾಡಿರೋ ಅಭ್ಯರ್ಥಿ, ಇಬ್ಬರು ಕೂಡ ಒಮ್ಮತದಿಂದ ಆಶೀರ್ವಾದ ಮಾಡಿ ಅಂತ ಕೇಳ್ತಿರುವಂಥ ಅಭ್ಯರ್ಥಿ ಅಂತ. ಆಗ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು, ಡಿ ಕೆ ಶಿವಕುಮಾರ್ ಅಭಿಮಾನಿಗಳು, ಎಲ್ಲ ಫಾಲೋವರ್ಸು ಕೂಡ ಒಮ್ಮತದಿಂದ ಅಭ್ಯರ್ಥಿಯನ್ನು ಗೆಲ್ಲಿಸೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇದು ಸಾಧ್ಯನಾ ಅನ್ನೋದು ಯಕ್ಷ ಪ್ರಶ್ನೆ. ಸ್ವತಃ CM ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮೇಲ್ನೋಟಕ್ಕೆ ಆತ್ಮೀಯರಾಗಿದ್ದರೂ ಕೂಡ, ಅಥವಾ ವೈಯಕ್ತಿಕವಾಗಿ ಆತ್ಮೀಯರಾಗಿದ್ದರೂ ಕೂಡ, ಡಿ ಕೆ ಶಿವಕುಮಾರ್ ಅವ್ರಿಗೂ CM ಆಗಬೇಕು ಅನ್ನೋ ಆಸೆ ಇದೆ. ಆದರೆ ಸಿದ್ದರಾಮಯ್ಯ ಅವ್ರ ಫಾಲೋವರ್ಸ್ ಒಂದಷ್ಟು ಜನ ಸಿದ್ದರಾಮಯ್ಯ ಅವ್ರು ಇರೋವ್ರಿಗೂ CM ಆಗಿ ಅವ್ರನ್ನೇ ಜೈ ಅಂತೀವಿ, ಅದಾದಮೇಲೆ ಪರಮೇಶ್ವರ ಜೈ ಅಂತೀವಿ ಅಂತಾರೆ. ಏನೋ ಒಂದಷ್ಟು ಗೊಂದಲಗಳು. ಈ ಗೊಂದಲಗಳ ದೂರ, ಯಾಕೆಂದರೆ ಅಂತೆಕಂತೆ ಅಲ್ಲ, ಇದು ಓಪನ್ ಆಗಿ ಬಂದಂಥ ಸ್ಟೇಟ್ಮೆಂಟ್ಗಳೇ ಕಾಂಗ್ರೆಸ್ ನಾಯಕರಲ್ಲಿ, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು. ಹೀಗಾಗಿ ಇವೆಲ್ಲರೂ ಒಟ್ಟಾಗಿ ಸಾಗಿದರೆ ಮಾತ್ರ BJPಯನ್ನು ಕಟ್ಟಿ ಹಾಕೋಕ್ಕೆ, ಅಥವಾ BJP JDS ಮೈತ್ರಿಯನ್ನು ಕಟ್ಟಿ ಹಾಕೋಕ್ಕೆ ಕರ್ನಾಟಕದಲ್ಲಿ ಸಾಧ್ಯ. ವೀಕ್ಷಕರ, CM ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಮ್ಮತದ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋಕ್ಕೆ ಸಾಧ್ಯನಾ 28 ಕ್ಷೇತ್ರಗಳಲ್ಲೂ? ಎಲ್ಲಕ್ಕಿಂತ ಮುಖ್ಯವಾಗಿ 28 ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಸಿಗಬಹುದು? BJP ಮತ್ತು JDS ಮೈತ್ರಿಕೂಟ 28 ಗೆಲ್ತೀವಿ ಅಂತ ಅವ್ರು, ಹಂಗಾರೆ ಕಾಂಗ್ರೆಸ್ ಅವ್ರು ಸರ್ಕಾರ ಎತ್ಕೊಂಡು ಏನು ಮಾಡ್ತಾರೆ? ಅದು ಓವರ್ ಕಾನ್ಫಿಡೆನ್ಸಾ? ಅಥವಾ ಕಾಂಗ್ರೆಸ್ ಕೂಡ ಸಿಂಗಲ್ ಡಿಜಿಟಿಂದ ಡಬಲ್ ಡಿಜಿಟ್ಗೆ ಸಾಗುತ್ತಾ? ಕನಿಷ್ಠ 20 ಕ್ಷೇತ್ರಗಳನ್ನು ಗೆಲ್ತೀವಿ ಅಂತ ಕಾಂಗ್ರೆಸ್ ಅವರು ಹೇಳ್ತಾವ್ರೆ, ಅದು ಸಾಧ್ಯ ಆಗುತ್ತಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.